ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಮಂಡೇದು ಬ್ಲಾಗ್ ಆಗಿರುತ್ತೆ. ಮಂಡೇ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೆ. ಸೊ ಇಲ್ಲಿ ನನ್ನ ಮಗಳು ರೆಡಿಯಾಗಿ ಆಟಾಡಕ್ಕೆ ಹೋಗಿದ್ಲು. ನಾನು ಮನೆಯದು ಕೆಲಸ ಎಲ್ಲ ಆದಮೇಲೆ ಅಮ್ಮನ ಮನೆಗೆ ಹೋಗಿದ್ದೆ. ಯಾಕಂದರೆ ನನ್ನ ತಂಗಿದು ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು. ಮೈಸೂರಿಂದ ಹೇಳಿದ್ನಲ್ಲ, ಒಬ್ಬಳು ತಂಗಿ ಮೈಸೂರಲ್ಲಿದ್ದಾಳೆ ಅಂತೇಳಿ. ಸೊ ಅವಳು ಹಸ್ಬೆಂಡ್ ಬರ್ತೀನಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಅಮ್ಮನ ಮನೆಗೇ ಹೋಗಿದ್ದೆ. ಅವ್ರು ಫಸ್ಟಿಗೆ ಅಲ್ಲಿಗೇ ಬರೋದಲ್ವ, ಸೊ ಹಾಗಾಗಿ ಅಲ್ಲಿಗೇ ಹೋಗಿದ್ದೆ. ಇಲ್ಲಿ ಒಳ್ಳೆ ಮಟನಿದ್ದು ಏನು ಮಸಾಲ ಮಾಡಿ ಗೀ ರೈಸ್ ಮಾಡ್ತಾ ಇದ್ದೀನಿ. ಮಟನ್ ಮಸಾಲ ಇಲ್ಲಿ ನಮ್ಮ ಅಮ್ಮನೇ ಮಾಡಿರೋದು. ನಾನಿಲ್ಲಿ ಗೀ ರೈಸ್ ಮಾಡ್ತಾ ಇದ್ದೀನಿ. ನಾನು ಹೋಗುವಾಗಲೇ ಆಲ್ಮೋಸ್ಟ್ ಅಮ್ಮಂದು ಕೆಲಸ ಅರ್ಧ ಆಗಿಬಿಟ್ಟಿತ್ತು. ಚಿಕನ್ ಕಬಾಬಿಗೆ ಮಸಾಲ ಎಲ್ಲ ಹಾಕಿಟ್ಟಿದ್ರು, ಮಟನ್ ಮಸಾಲ ಮಾಡಿಟ್ಟಿದ್ರು. ನಾನು ಬರೀ ಗೀ ರೈಸ್ ಮಾತ್ರ ಮಾಡಿರೋದು. ಸೊ ಅದನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ, ಉದುರುದ್ರಾಗಿ ಬರುತ್ತೆ. ಕೆಲವರು ಈ ಥರ ಗೀ ರೈಸ್ ಎಲ್ಲ ಮಾಡಿದರೆ ತುಂಬಾ ಅಂಟಾಗಿ ಬರುತ್ತೆ. ಬಟ್ ನಂದಿದು ತುಂಬಾ ಉದುರುದ್ರಾಗಿ ಬರುತ್ತೆ. ಇದಕ್ಕೆ ಏನಂದರೆ ನಾವು ಅಕ್ಕಿನ ಇದೆಯಲ್ವ, ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ನಂತರ ಏನು ಮೆಷರ್ಮೆಂಟಿಗೆ ತಕ್ಕಷ್ಟು ನೀರನ್ನು ಹಾಕೋಬೇಕು. ನಾನು ಇದರದ್ದು ರೆಸಿಪಿನ ಏನು ಇನ್ಕ್ಲೂಡ್ ಮಾಡಿಲ್ಲ. ನಿಮಗೆ ಬೇಕಂದರೆ ಕೇಳಿ. ನಾನು ಚೆನ್ನಾಗಿರೋ ಉದುರುದ್ರಾಗಿರೋ ಅಂತಹ ಮದುವೆ ಮನೆಗಳಲ್ಲಿ ಸಿಗುತ್ತಲ್ವ, ಅಂತಹ ಗೀ ರೈಸ್ ರೆಸಿಪಿನ ನಾನು ನಿಮಗೆ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಾಗುತ್ತೆ. ಯಾವ ಅಕ್ಕಿನ ಯೂಸ್ ಮಾಡಬೇಕು, ಎಷ್ಟು ನೀರು ಹಾಕೋಬೇಕು, ಎಷ್ಟು ಹೊತ್ತು ಬೇಯಿಸಬೇಕು ಅಂತೆಲ್ಲ ಹೇಳಿ ನಾನು ನಿಮಗೆ ಬೇಕಂದರೆ ಹೇಳ್ತೀನಿ. ಬಟ್ ಏನಂದರೆ ನಾನು ಈ ವಿಡಿಯೋದಲ್ಲಿ ಮಾತ್ರ ಅದರದ್ದು ರೆಸಿಪಿನ ಹಾಕಿಲ್ಲ. ಬೇಕಂದರೆ ಕಮೆಂಟ್ ಮಾಡಿ, ನಾನು ಇದರದ್ದು ರೆಸಿಪಿನ ಶೇರ್ ಮಾಡ್ತೀನಿ. ಸೊ ಇವಾಗ ಇದನ್ನು ನಾನು ಇಲ್ಲಿ ದಮ್ಮಿಗೆ ಇಡ್ತಾ ಇದ್ದೀನಿ. ಹಾಗೇನೇ ಇಲ್ಲಿ ಅಷ್ಟೊತ್ತಿಗೆ ಅವ್ರು ಬಂದರು. ಊಟ ದಮ್ಮಿಗೆ ಇಟ್ಟಿದ್ದೀನಿ ಗೀ ರೈಸ್. ಅಷ್ಟೊತ್ತಿಗೆ ಅವರು ಬಂದರು, ಅಂದರೆ ತಂಗಿ ಹಸ್ಬೆಂಡ್ ಬಂದಿದ್ದಾರೆ. ಸೊ ಅವ್ರಿಗೋಸ್ಕರ ಇಲ್ಲಿ ಜ್ಯೂಸ್ ಮಾಡಿದ್ವಿ, ವಾಟರ್ ಮೆಲನ್ ಇದು. ಸೊ ಅದನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಅದು ಅದು ಶುಗರ್ಲೆಸ್. ನೋಡಿ ಇವಾಗ ಚೆನ್ನಾಗಿ ದಮ್ ಆಗಿದೆ. ನೋಡಿ ಎಷ್ಟೊಂದು ಉದುರುದ್ರಾಗಿದೆ ಅಂತೇಳಿ. ತುಂಬಾ ಚೆನ್ನಾಗಾಗುತ್ತೆ ಈ ಥರ ಮಾಡಿದರೆ. ಏನು ಒಂಚೂರು ಒಂದು ರೈಸೂ ಅಂಟ್ಕೊಂಡಿರಲ್ಲ, ಎಲ್ಲನೂ ಚೆನ್ನಾಗಿ ಉದುರುದ್ರಾಗಿರುತ್ತೆ. ಸೊ ಇವಾಗ ಗೀ ರೈಸ್ ರೆಡಿಯಾಗಿದೆ, ಮಟನ್ ಮಸಾಲ ರೆಡಿಯಾಗಿದೆ. ಸೊ ಇಲ್ಲಿ ಫಸ್ಟಿಗೆ ಇಲ್ಲಿ ಪಪ್ಪಡ ಇದೆಯಲ್ವ, ಹಪ್ಪಳ, ಅದನ್ನು ಫ್ರೈ ಮಾಡ್ಕೋತಾ ಇದ್ದೀವಿ. ನಂತರ ಚಿಕನ್ ಕಬಾಬ್ ಮಾಡೋಣ ಅಂಥೇಳಿ ಫಸ್ಟಿಗೆ ಕಬಾಬ್ ಮಾಡಿ ಆಮೇಲೆ ಪಪ್ಪಡ ಫ್ರೈ ಮಾಡಿದ್ರಿ. ಎಣ್ಣೆ ಏನು ಕಬಾಬ್ ಮಾಡಿರೋದು ಗೊತ್ತಿದೆಯಲ್ವ ಯಾವ ಥರ ಇರುತ್ತೆ ಅಂತೇಳಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಎಣ್ಣೆದು. ಸೊ ಅದಕ್ಕೋಸ್ಕರ ಫಸ್ಟಿಗೆ ಇಲ್ಲಿ ಹಪ್ಪಳನ ಫ್ರೈ ಮಾಡ್ಕೋತಾ ಇದ್ದೀವಿ. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಂದೊಂದು 1000 ಸಬ್ಸ್ಕ್ರೈಬರ್ಸ್ ಆದ್ರೂ ಕಂಪ್ಲೀಟ್ ಆಗೋದಕ್ಕೆ ನನಗೆ ಏನು ಹೆಲ್ಪ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ತುಂಬ 600 ಸ್ವಲ್ಪ ಲೇಟೇ ಆಯಿತು ನಂದು ಆಗೋದು. 600 ಸಬ್ಸ್ಕ್ರೈಬರ್ಸ್. ಇನ್ನೊಂದು 400 ಮಾಡಿತ್ತು. ಏನಾಗಲ್ಲ ನನಗೆ 400ಅಲ್ಲಿ. ಆದ್ರೂ ಏನು ಒಂದು 1000 ಆದರೂ ಆಗಲಿ ಅಂತೇಳಿ ನನ್ನಲ್ಲಿ ಚಿಲ್ಲರೆ ಕಾಣೋದಕ್ಕಿಂತ 500, 600, 700 ಕಾಣೋದಕ್ಕಿಂತ 1K ಅಂತೇಳಿ ಕಾಣಲಿ ಅಂತೇಳಿ ಒಂದು ಆಸೆ ಅಷ್ಟೇ, ಬೇರೇನಲ್ಲ. ಅಂದರೆ ಅದು ನಮ್ಮದು ಚಾನಲ್ ಮಾನಿಟೈಸ್ ಆಗಬೇಕಂದ್ರೂ ತುಂಬ ಕ್ರೈಟೀರಿಯಾ ಎಲ್ಲ ಇರುತ್ತೆ. ಅದು ಕಂಪ್ಲೀಟ್ ಆದ್ರೂ ಏನಾದರೂ ಪ್ರಾಬ್ಲಮ್ ಇದ್ರೂ ಮಾನಿಟೈಸ್ ಆಗಲ್ಲ. ಸೊ ಅದು ಆಮೇಲಿನ ವಿಷಯ. ಅದು ಏನಾಗುತ್ತೋ ಹೇಗಾಗುತ್ತೋ ಗೊತ್ತಿಲ್ಲ, ಅದು ಆಮೇಲಿನ ವಿಷಯ. ಬಟ್ ಏನಂದರೆ ಅದೇ ನನಗೆ ಇಲ್ಲಿ 700, 800 ಎಲ್ಲ ಕಾಣೋದಕ್ಕಿಂತ 1K ಅಂತೇಳಿ ಕಾಣಲಿ ಅಂತೇಳಿ ಒಂದು ಆಸೆ ಅಷ್ಟೇ. ಸೊ ಅದಕ್ಕೋಸ್ಕರ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 1000 ಸಬ್ಸ್ಕ್ರೈಬರ್ಸ್ನ ಆದಷ್ಟು ಬೇಗ ನನಗೆ ಕಂಪ್ಲೀಟ್ ಮಾಡಿ ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ. ಸೊ ಇವಾಗ ಚಿಕನೆಲ್ಲ ಕಬಾಬೆಲ್ಲ ಫ್ರೈ ಆಗಿದೆ. ಹಾಗೆಯೇ ಹಪ್ಪಳ ಫ್ರೈ ಆಗಿದೆ. ಆಮೇಲೆ ಎಲ್ಲ ರೆಡಿಯಾಗಿದೆ ಇವಾಗ. ಸೊ ಇವಾಗ ಸರ್ವಿಂಗ್ ಮಾಡ್ತಾ ಇದ್ದೀವಿ. ಬರೋದೇ ಅಪರೂಪ. ನನ್ನ ತಂಗಿ ಹಸ್ಬೆಂಡ್ ಇದ್ದಾರಲ್ವ, ದುಬೈಯಲ್ಲಿ ಹೋಗ್ಬೇಕಂದ್ರೆ ಬರ್ತಾರೆ. ಇವ್ರು ಬರೋದೇ ಅಪರೂಪ. ಅಂದರೆ ಅವರಿಗೆ ವರ್ಕ್ ಫ್ರಮ್ ಹೋಮ್ ಇರೋದು. ಸೊ ಹಾಗಾಗಿ ಅವರಿಗೆ ಏನು ಡೇ ನೈಟ್ ಡ್ಯೂಟಿ ಈ ಥರ ಶಿಫ್ಟ್ ಆಗ್ತಾ ಇರುತ್ತೆ. ಡೇ ಆ್ಯಂಡ್ ನೈಟ್ ಅಂತೇಳಿ ಈ ಥರ ಶಿಫ್ಟ್ ಆಗ್ತಾ ಇರುತ್ತೆ ಡ್ಯೂಟಿ. ಸೊ ಹಾಗಾಗಿ ಅವರಿಗೆ ಆ ಥರ ಬರೋಕ್ಕಾಗಲ್ಲ. ಬಟ್ ಪಾಪ ಇವಾಗ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ. ಅವರು ಜಾಸ್ತಿಯಾಗಿ ಈ ಥರದ್ದೆಲ್ಲ ತಿನ್ನೋದು ಇಲ್ಲ. ಅವ್ರು ಸ್ವಲ್ಪ ಏನು ಡಯಟ್ ಕಾನ್ಷಿಯಸ್ ಇರೋರು. ಹೆಲ್ತ್ ಇದು ಸ್ವಲ್ಪ ಶುಗರ್ ಕಮ್ಮಿ, ಆಮೇಲೆ ಆಯಿಲ್ ಕಮ್ಮಿ, ಈ ಥರ ಎಲ್ಲ ಇರೋದು. ಬಟ್ ಅಪರೂಪಕ್ಕೆ ಬಂದಿದ್ದಾರಲ್ವ ಅಂತೇಳಿ ಇವತ್ತೇನು ಮಾಡ್ತಾ ಇದ್ದೀವಿ. ತಿಂತಾರೋ ಇಲ್ವೋ ಗೊತ್ತಿಲ್ಲ. ಸೊ ಇವಾಗೆಲ್ಲ ರೆಡಿ ಆಗಿದೆ, ಟೇಬಲಲ್ಲಿ ಇಟ್ಟಿದ್ದೀವಿ.
ಸೊ ಇವಾಗ ಎಲ್ರದ್ದು ಊಟ ಎಲ್ಲ ಆಗಿ ರಿಲ್ಯಾಕ್ಸ್ ಮಾಡ್ಕೋತಾ ಇದ್ದಾರೆ, ಅಂದರೆ ಒಂದು ಗೇಮ್ ಆಟಾಡ್ಕೊತಾ ಇದ್ದಾರೆ, ಲೂಡೋ ಇದೆಯಲ್ವ ಅದು. ಸೊ ನಂತರ ನಾನು ನಮ್ಮ ಮನೆಗೇ ಬಂದೆ, ಯಾಕೆಂದರೆ ನನ್ನ ಮಗಳಿಗೆ ಮದ್ರಸೆ ಇದೆ, ಅರಬ್ಬಿ ಹೇಳ್ತಾರಲ್ವ ಮದ್ರಸ. ಸೊ ಅದಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಮನೆಗೆ ಬಂದು ಅವಳನ್ನ ಸ್ನಾನ ಎಲ್ಲ ಮಾಡಿಸಿ ಇವಾಗೇನು ಮದ್ರಸಕ್ಕೆ ಕಳಿಸ್ತಾ ಇದ್ದೀನಿ ಅವಳನ್ನ. ನಂತರ ಅಮ್ಮನ ಮನೆಗೇ ಹೋಗ್ತೀನಿ. ಇವತ್ತು ನೈಟಿದು ಡಿನ್ನರು ಅಲ್ಲೇ ಆಗುತ್ತೆ, ನಾಳೆ ಬೆಳಿಗ್ಗೆ ಮಾತ್ರ ಇಲ್ಲ, ಅಂದರೆ ರಾತ್ರಿ ಮಲ್ಗೋ ಟೈಮಲ್ಲಿ ಮನೆಗೆ ಬರ್ತೀವಿ ಅಂತೇಳಿ. ಸೊ ಇವಾಗ ಮಗಳನ್ನೆಲ್ಲ ಮದ್ರಸಕ್ಕೆಲ್ಲ ಕಳಿಸಿ ಇವಾಗ ಅಮ್ಮನ ಮನೆಗೆ ಬಂದಿದ್ವಿ. ಇವಾಗ ಎಲ್ಲರೂ ಕೂತ್ಕೊಂಡೇನು ಮೂವಿ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಹಾಗೆಯೇ ಸಾಯಂಕಾಲ ಬರುವಾಗ ಸಾಯಂಕಾಲ ಇದು ಬ್ರೋಸ್ಟೆಡ್ ಆಮೇಲೆ ಬರ್ಗರ್ ಎಲ್ಲ ತಗೊಬಂದಿದ್ರು. ಸೊ ಅದನ್ನೇ ತಿಂತಾ ಇದ್ದೀವಿ ಇವಾಗ. ಮಕ್ಕಳಿಗೆ ಬರ್ಗರ್ ಅಂತೇಳಿ, ನಮಗೆ ಏನು ಬ್ರೋಸ್ಟೆಡ್ ಅಂತೇಳಿ. ಬಟ್ ಮಕ್ಕಳಿಗೂ ಬ್ರೋಸ್ಟೆಡ್ ಇದೆ. ಸೊ ಅದ್ರ ಜೊತೆಗೆ ಏನು ಬರ್ಗರನ್ನು ತಗೊಬಂದಿದ್ರು. ಸೊ ಇದು ನೆಕ್ಸ್ಟ್ ಡೇ. ಆಮೇಲೆ ನಾನು ರಾತ್ರಿ ಮನೆಗೆ ಬಂದು ಮಲಗಿರೋದು, ಆಮೇಲೆ ವೀಡಿಯೋಸ್ ಏನು ಮಾಡಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಅಂದರೆ ಮಂಗಳವಾರ ಮಾರ್ನಿಂಗ್ ಆಗಿರುತ್ತೆ ಇದು. ಇವತ್ತು ಅಂದರೆ ರಾತ್ರಿ ನಮ್ಮ ಮನೆಯಲ್ಲೇ ಇದ್ದರು, ನನ್ನ ತಂಗಿ ಹಸ್ಬೆಂಡ್ ಅವರು ನಮ್ಮ ಮನೆಗೇ ಬಂದಿದ್ದರು. ಸೊ ಅವರು ಇಲ್ಲಿದ್ದರು. ಇವಾಗ ನಾನೇನು ಅವ್ರಿಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡೋಣ ಅಂತೇಳಿ ರಾತ್ರಿಗೇ ವೈಟ್ ಕಾಬೂಲ್ ಚೆನ್ನಾಗಿದೆಯಲ್ವ ಅದನ್ನು ಸೋಕ್ ಮಾಡಿಟ್ಟಿದ್ದೆ. ಅದರದ್ದು ಒಳ್ಳೆ ಏನು ಗ್ರೀನ್ ಮಸಾಲ ಮಾಡೋಣ ಅಂಥೇಳಿ ಮೊನ್ನೆ ನಾನು ಮಾಡಿದ್ದೆ, ಬಟ್ ನಿಮಗೆ ಅದರದ್ದು ರೆಸಿಪಿನ ನನಗೆ ಶೇರ್ ಮಾಡೋದಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ವ್ಲಾಗಲ್ಲಿ ಆ ರೆಸಿಪಿನೂ ನಾನು ಶೇರ್ ಮಾಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಬಟೂರ ಇದೆಯಲ್ವ, ಚೋಲೆ ಬಟೂರ ಥರ ಮಾಡ್ತಾ ಇರೋದು. ಬಟ್ ಚೋಲೆ ಇದೆಯಲ್ವ ಅದು ರೆಡ್ಡಾಗಿ ಮಾಡ್ತಾರೆ, ಬಟ್ ನಾನಿಲ್ಲಿ ಗ್ರೀನ್ ಮಸಾಲ ಥರ ಮಾಡ್ತಾ ಇರೋದು, ರೆಡ್ಡಾಗಿ ಮಾಡ್ತಾ ಇಲ್ಲ. ತುಂಬಾ ಚೆನ್ನಾಗಾಗುತ್ತೆ, ಯಾಕಂದರೆ ನಾನು ಮೊನ್ನೆ ಮಾಡಿರೋದು ತುಂಬಾ ಏನು ಟೇಸ್ಟಿಯಾಗಿ ಬಂದಿತ್ತು. ಸೊ ಅದಕ್ಕೋಸ್ಕರ ಇವತ್ತೂ ನಾನು ಅದನ್ನೇ ಮಾಡೋಣ ಅಂತೇಳಿ. ಸೊ ಇಲ್ಲಿ ನಾನು ಮೊದಲಿಲ್ಲಿ ಬಟೂರ ಇದೆಯಲ್ವ ಅದಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ರೆಡಿ ಮಾಡ್ತಾ ಇರೋದು, ಮೈದಾ ಒಂದು ಸ್ವಲ್ಪ ಹಾಕಿರೋದಷ್ಟೇ. ಮೈದಾದಲ್ಲೇ ಮಾಡೋಣ ಅಂತೇಳಿ ಫಸ್ಟ್ ಅಂದ್ಕೊಂಡೆ, ನಂತರ ಬೇಡ ಏನು ಗೋಧಿ ಹಿಟ್ಟಲ್ಲೇ ಮಾಡೋಣ ಅಂತೇಳಿ ಇವಾಗ ಏನು ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಇಲ್ಲಿ ಸ್ವಲ್ಪ ಇನ್ಸ್ಟೆಂಟ್ ಡ್ರೈ ಈಸ್ಟ್ ಇದೆಯಲ್ವ ಅದನ್ನೆಲ್ಲ ಹಾಕಿ ಹಿಟ್ಟನ್ನು ನಾನು ಚೆನ್ನಾಗಿ ಕಲಸಿ ಇಡ್ತಾ ಇದ್ದೀನಿ. ಒಂದು 2-3 ಅವರ್ಸ್ ಆದ್ರೂ ಇಟ್ಕೋಬೇಕು ಇದನ್ನು, ಇಲ್ಲಾಂದರೆ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ 6:30 ಗಂಟೆ ಆಗಿರೋದಷ್ಟೇ, ನಾನೊಂದು 8:30 ಗಂಟೆ ಆಗುವಾಗ ಮಾಡ್ತೀನಿ ಅಂತೇಳಿ ಅಷ್ಟೊತ್ತಿಗೆ ಕರೆಕ್ಟಾಗಿ ಫಾರ್ಮೇಟಿಂಗ್ ಆಗಿರುತ್ತೆ. ಸೊ ಇವಾಗ ಇದನ್ನು ರೆಡಿ ಮಾಡ್ತಾ ಇದ್ದೀನಿ. ಬಟೂರದ್ದು ಏನು ಡೋ ಇದೆಯಲ್ವ ಅದನ್ನು ಇಲ್ಲಿ ನಾನು ರೆಡಿ ಮಾಡಿಡ್ತಾ ಇದ್ದೀನಿ. ಸೊ ಇವಾಗ ಬಟೂರದ್ದು ಡೋ ರೆಡಿಯಾಗಿದೆ. ಸೊ ಇವಾಗ ನಾನು ಇದನ್ನು ಮೇಲ್ಗಡೆನೇ ಇಡ್ತಾ ಇದ್ದೀನಿ, ಯಾಕಂದರೆ ತುಂಬ ಬಿಸಿಲು ಬೀಳ್ತಾ ಇದೆ, ಅಷ್ಟೊತ್ತಿಗೆ ಬೇಗ ಸ್ವಲ್ಪ ಫಾರ್ಮೇಟಿಂಗ್ ಆಗ್ಬೋದು ಅಂತೇಳಿ. ಸೊ ಗ್ಯಾಸ್ ಹತ್ರನೇ ಇಡ್ತಾ ಇದ್ದೀನಿ. ಈ ಕಡೆ ಚೆನ್ನಾಗಿ ಇದೆಯಲ್ವ ಅದನ್ನು ಬೇಯಿಸೋಕೆ ಇಡ್ತೀನಿ, ಅವಾಗ ಅದರದ್ದು ಹಿಟ್ಟು ಜೊತೆಗೆ ಬೇಗ ಸ್ವಲ್ಪ ಫಾರ್ಮೇಟಿಂಗ್ ಆಗುತ್ತೆ ಅಂತೇಳಿ. ಸೊ ಇಲ್ಲಿ ರಾತ್ರಿಯೇ ನಾನು ಸೋಕ್ ಮಾಡಿ ಇಟ್ಟಿದ್ದೆ. ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆಮೇಲೆ ಚಕ್ಕೆ ಇದೆಯಲ್ವ ಅದನ್ನು ಹಾಕಿ ಬೇಯಿಸೋದಕ್ಕೆ ಇಡ್ತೀನಿ. ಇದನ್ನು ಬೇರೆ ಏನು ಮಸಾಲೆಗಳು ಹಾಕ್ತಾ ಇಲ್ಲ, ಬರೀ ಉಪ್ಪನ್ನು ಚಕ್ಕೆ ಹಾಕ್ತಾ ಇರೋದು. ಬೇಕಾದರೆ ಅದಕ್ಕೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಬೋದು, ಬಟ್ ನಾನಿಲ್ಲಿ ಹಾಕಿಲ್ಲ, ಹಾಗೆಯೇ ಏನು ಸಿಂಪಲ್ಲಾಗಿ ಬೇಯಿಸ್ತಾ ಇದ್ದೀನಿ. ಸೋಕಾಗಿರೋದ್ರಿಂದ ಇದು ಜಾಸ್ತಿ ಟೈಮೂ ತಗೊಳ್ಳಲ್ಲ ಬೇಯೋದಕ್ಕೆ, ಒಂದು 2 ವಿಶಿಲಲ್ಲಿ ಚೆನ್ನಾಗಿ ಬೆಂದು ಸಿಗುತ್ತೆ ಇದು. ಅಷ್ಟೊತ್ತಿಗೆ ಗ್ಯಾಸಲ್ಲಿ ಇಡೋಣ ಅಂತೇಳಿ ನೋಡುವಾಗ ತುಂಬಾ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ, ಬಟ್ ಏನು ಲೀಕ್ ಆಗ್ತಾ ಇಲ್ಲ. ಲೀಕ್ ಆದರೆ ಒಂಥರ ಶಬ್ದ ಕೇಳಿಸುತ್ತಲ್ವ, ಆ ಥರದ್ದೇನೂ ಕೇಳಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಇಲ್ಲಿ ಚೆಕ್ ಮಾಡ್ತಾ ಇದ್ದೀನಿ ಏನಾದರೂ ಲೀಕ್ ಆಗ್ತಿದೆಯಾ ಅಂತೇಳಿ, ಬಟ್ ಆ ಥರ ಏನೂ ಆಗ್ತಾ ಇಲ್ಲ. ಆದ್ರೂ ತುಂಬಾ ಸ್ಮೆಲ್ ಬರ್ತಾಯಿತ್ತು. ಸೊ ನಂತರ ಅದನ್ನು ಸ್ವಲ್ಪ ಕರೆಕ್ಟೆಲ್ಲ ಮಾಡಿ ಇಟ್ಟೆ. ಇವಾಗ ಏನು ಚೆನ್ನಾಗಿದೆಯಲ್ವ ಅದನ್ನು ನಾನಿಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಸೊ ಇವಾಗ ಚೆನ್ನಾಗಿ ಬೆಂದಿದೆ, ಕಾಬೂಲ್ ಚನ ಇದೆಯಲ್ವ ತುಂಬಾ ಚೆನ್ನಾಗಿ ಬೆಂದಿದೆ, 2 ವಿಶಿಲಲ್ಲಿ ಚೆನ್ನಾಗಿ ಬೆಂದಿದೆ. ಸೊ ಇದರಿಂದ ನಾನು ಇವಾಗ ಸ್ವಲ್ಪ ತೆಗೆದಿಡ್ತಾ ಇದ್ದೀನಿ. ಇದು ಯಾಕೆಂದರೆ ಆಮೇಲೆ ನಾವು ಮಸಾಲ ಮಾಡ್ಕೋತೀವಲ್ವ ಆವಾಗ ಇದನ್ನು ನಾವು ಪೇಸ್ಟ್ ಮಾಡಿ ಹಾಕೋದಕ್ಕೆ, ಆವಾಗ ಏನಾಗುತ್ತೆ ಅಂದರೆ ಚನ ಮಸಾಲ ತುಂಬಾ ತಿಕ್ಕಾಗಿ ಬರುತ್ತೆ, ಅದರದ್ದು ಗ್ರೇವಿ ಇದೆಯಲ್ವ ತುಂಬಾ ತಿಕ್ಕಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ನಾನು ಇಲ್ಲಿ ತೆಗೆದಿಡ್ತಾ ಇದ್ದೀನಿ.
ನಂತರ ಇಲ್ಲಿ ನಾನು ಏನು ಆಮ್, ಇದು ಖಾಲಿ ಆಗಿಬಿಟ್ಟಿತ್ತು ಸಾರಿ ಏನಂದರೆ ಕಾಳು ಮೆಣಸಿನ ಪುಡಿ ಇದೆಯಲ್ವ ಅದು ಖಾಲಿ ಆಗಿಬಿಟ್ಟಿತ್ತು. ಸೊ ಫಸ್ಟಿಗೆ ಇಲ್ಲಿ ನಾನು ಕಾಳು ಮೆಣಸಿನ ಪುಡಿನ ಕಾಳು ಮೆಣಸನ್ನು ಪುಡಿ ಮಾಡಿ ಇಡ್ತಾ ಇದ್ದೀನಿ. ಅರ್ಜೆಂಟಿಗೆಲ್ಲ ಬೇಕಾಗುತ್ತೆ, ಯಾವುದಕ್ಕೆ ಇದಕ್ಕೇನು ಜಾಸ್ತಿ ಯೂಸ್ ಆಗಲ್ಲ, ಒಂದು ಸ್ವಲ್ಪ ಯೂಸ್ ಆಗೋದು, ಆದ್ರೂ ಖಾಲಿ ಆಗಿಬಿಟ್ಟಿತ್ತು ಅಂತೇಳಿ ಇಲ್ಲಿ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸೊ ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆಮೇಲೆ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೋಬೋದು, ಬಟ್ ನನ್ನ ಹತ್ರ ಪೇಸ್ಟ್ ಇತ್ತು ಹಾಗಾಗಿ ನಾನು ಶುಂಠಿ ಬೆಳ್ಳುಳ್ಳಿನ ಹಾಕೋತಾ ಇಲ್ಲ. ಹಸಿರು ಮೆಣಸಿನ್ಕಾಯಿ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಹಸಿರು ಮೆಣಸಿನ್ಕಾಯಿದು ಪೇಸ್ಟ್ ಇತ್ತು ಅದನ್ನೇ ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ನಾನು ಇದನ್ನು ಇಲ್ಲಿ ನಾನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋತೀನಿ. ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಇದಕ್ಕೆ. ಸೊ ನೀವೂ ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇದು ತುಂಬಾ ಚೆನ್ನಾಗಾಗುತ್ತೆ. ನಾವು ನಾರ್ಮಲಾಗಿ ತುಂಬ ಜನ ಏನು ಚಾನಲ್ ಅಷ್ಟೊಂದು ಕಾಳು ಐಟಮ್ಗಳೆಲ್ಲ ಇದೆಯಲ್ವ ಜಾಸ್ತಿಯಾಗಿ ಇಷ್ಟಪಡಲ್ಲ, ಬಟ್ ಮಾಡೋ ಥರ ಮಾಡಿದರೆ ಅದು ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ಇದನ್ನೇ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಹಸಿರು ಮೆಣಸಿನ್ಕಾಯಿನೂ ಕೊತ್ತಂಬರಿ ಸೊಪ್ಪಿದೆಯಲ್ವ ಅದನ್ನು ಪೇಸ್ಟ್ ಮಾಡಿ ಇಟ್ಟಿದ್ದೀನಿ. ಸೊ ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆನ ಹಾಕೋತಾ ಇದ್ದೀನಿ. ಇನ್ನು ಎಣ್ಣೆ ಜಾಸ್ತಿ ಆಯಿತು ಅಂತ ಹೇಳಬೇಡಿ, ಬಟ್ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹೋಗುತ್ತೆ. ಸೊ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ 2 ಈರುಳ್ಳಿನ ಹಾಕೋತಾ ಇದ್ದೀನಿ. ಇದು ನಾರ್ಮಲ್ ಆಗಿ ಒಂದು ಮೀಡಿಯಮ್ ಸೈಜ್ ಇದು ಈರುಳ್ಳಿ ಬರುತ್ತಲ್ವ ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಟೊಮೆಟೊ ಹಣ್ಣು ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ ಅದನ್ನು ಹಾಕಿ ಒಂದು 2 ಸ್ಪೂನಷ್ಟು ಹಾಕಿ, ಯಾಕೆಂದರೆ ನಾವು ಆವಾಗ ಬೇಯುವಾಗ ಹಾಕಿಲ್ಲ. ಬೇಯುವಾಗ ನೀವು ಚೆನ್ನಾಗಿ ಬೇಯುವಾಗ ಹಾಕಿದರೆ ಇವಾಗ 1 ಸ್ಪೂನ್ ಸಾಕಾಗುತ್ತೆ, ಬಟ್ ನಾನು ಬೇಯುವಾಗ ಹಾಕಿಲ್ಲ, ಅದಕ್ಕೋಸ್ಕರ ಇವಾಗ 2 ಸ್ಪೂನನ್ನು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಟೊಮೆಟೊ ಹಣ್ಣು ಬೇಗ ಸಾಫ್ಟ್ ಆಗಲಿ ಅಂತೇಳಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೆ. ನಂತರ ಇಲ್ಲಿ ನಾವು ರೆಡಿ ಮಾಡ್ಕೊಂಡಿರುವಂತಹ ಗ್ರೀನ್ ಮಸಾಲ ಇದೆಯಲ್ವ, ಕೊತ್ತಂಬರಿ ಸೊಪ್ಪನ್ನು ಹಸಿರು ಮೆಣಸಿನ್ಕಾಯ್ದು ಪೇಸ್ಟ್ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಗರಂ ಮಸಾಲ ಪುಡಿನೂ ಹಾಕೋತಾ ಇದ್ದೀನಿ. ಅದು ನಿಮಗೆ ಎಷ್ಟೆಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿ, ಅದರದ್ದು ಮೆಜರ್ಮೆಂಟ್ ಏನು ನಾನು ಹೇಳ್ತಾ ಇಲ್ಲ. ಒಬ್ಬೊಬ್ಬರಿಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ ಗರಂ ಮಸಾಲ ಪುಡಿ, ಕೆಲವರಿಗೆ ಸ್ವಲ್ಪ ಕಮ್ಮಿ ಇಷ್ಟ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ. ಸೊ ಅದಕ್ಕೋಸ್ಕರ ಹಾಗೆಯೇ ಸ್ವಲ್ಪ ಇಲ್ಲಿ ಏನು ಜೀರಿಗೆ ಪುಡಿ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಚಿಲ್ಲಿ ಫ್ಲೇಕ್ಸನ್ನು ಹಾಕಿದ್ದೀನಿ. ಜೀರಿಗೆ ಪುಡಿ ಇದೆಯಲ್ವ ಚೆನ್ನಾಗಿ ರೋಸ್ಟ್ ಮಾಡಿ ಪುಡಿ ಮಾಡ್ಕೊಂಡಿರೋವಂಥದ್ದು, ತುಂಬಾ ಒಳ್ಳೆ ಫ್ಲೇವರ್ ಬರುತ್ತೆ ಅದರದ್ದು. ಸೊ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಆವಾಗಲೇ ತೆಗೆದಿಟ್ಟಿರುವಂತಹ ಕಾಬೂಲ್ ಚನೆ ಇದೆಯಲ್ವ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀನಿ, ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಅದನ್ನು ಬೇಯೋದಕ್ಕೆ ಇಡಬೇಕಾಗಿಲ್ಲ, ನಾವು ಬೇಯಿಸಿರುವಂತಹ ಕಾಬೂಲ್ ಚನೆ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಒಟ್ಟಿಗೆ ಚೆನ್ನಾಗಿ ಬೇಯೋದಕ್ಕೆ ಇಟ್ಟರಾಯಿತು. ಮಿಕ್ಸ್ ಮಾಡಿದ ನಂತರ ಈ ಟೈಮಲ್ಲಿ ಸ್ವಲ್ಪ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಇಲ್ಲಿ ನನಗೆ, ಅದಕ್ಕೋಸ್ಕರ ಇಲ್ಲಿ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಫಸ್ಟಿಗೆ ಹಾಕೊಳ್ಳೋದಕ್ಕೆ ಹೋಗಬೇಡಿ ಪೆಪ್ಪರ್ ಪೌಡರ್, ಇದೇ ಟೈಮಲ್ಲಿ ಹಾಕಿ ಲಾಸ್ಟಿಗೆ. ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಚೆನ್ನಾಗಿ ಬೇಯೋದಕ್ಕೆ ಬಿಡಿ. ಎಣ್ಣೆ ಎಲ್ಲ ಮೇಲ್ಗಡೆ ಬರೋ ತನಕ ಇದನ್ನು ನಾವು ಬೇಯೋದಕ್ಕೆ ಇಡಬೇಕು, ಯಾಕಂದರೆ ನಾವು ಫಸ್ಟಿಗೆ ಮಸಾಲ ಏನು ಫ್ರೈ ಮಾಡ್ಕೊಂಡಿಲ್ಲ, ಇವಾಗನೇ ಫ್ರೈ ಮಾಡ್ಕೋತಾ ಇರೋದು, ಆವಾಗ ಸ್ವಲ್ಪ ಟೈಮ್ ಇಟ್ಕೊಳ್ಳುತ್ತೆ. ಸೊ ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ, ಅಂದರೆ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಎಣ್ಣೆ ಎಲ್ಲ ಮೇಲ್ಗಡೆ ಬಂದಿತ್ತು ನೋಡಿ. ಇವಾಗ ಸ್ವಲ್ಪ ತಿಕ್ಕಾಗಿದೆ. ಇದು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಜಾಸ್ತಿನೇ ತಿಕ್ಕಾಗಿ ಬರುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಪೂರಿ, ಭಟೂರ, ಚಪಾತಿ ಜೊತೆಗೆಲ್ಲ ತುಂಬಾ ಚೆನ್ನಾಗಾಗುತ್ತೆ. ಸೊ ಫೈನಲ್ ಆಗಿ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಗ್ರೀನ್ ಕಾಬೂಲ್ ಚನಾ ಮಸಾಲ ರೆಡಿಯಾಗಿದೆ. ಒಂದ್ಸಲ ಖಂಡಿತ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಹಾಗೆಯೇ ಇಲ್ಲಿ ಭಟೂರ ಇದೆಯಲ್ವ ಅದೂ ಚೆನ್ನಾಗಿ ಉಬ್ಕೊಂಡು ಬಂದಿದೆ, ತುಂಬ ಚೆನ್ನಾಗಿ ಫ್ಲಫಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಹಾಗೆಯೇ ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ಖಂಡಿತವಾಗಿಯೂ ತಿಳಿಸಿ, ಏನೇ ಆದ್ರೂ ಅಷ್ಟೇ. ಏನೋ ನಮಗೆ ಒಪಿನಿಯನ್ ಆಗಲಿ ಅಥವಾ
ನಾವು ಹಾಕಿರುವಂತಹ ವಿಡಿಯೋದ ಬಗ್ಗೆ ಏನಾದರೂ ಹೇಳಬೇಕಂದ್ರೆ ಏನೇ ಆದ್ರೂ ಖಂಡಿತವಾಗಿಯೂ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನಂತ ಮಾತ್ರ ಮರಿಬೇಡಿ. ಆದಷ್ಟು ಬೇಗ ನನಗೆ 1000 ಆದ್ರೂ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ ಕೊಡಿ ಅಂತೇಳಿ ಕೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.